ನಮಸ್ಕಾರ ನಮಸ್ಕಾರ ಆಚಾರ್ಯ. ಆಚಾರ್ಯ. ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯೇಶ್ವಾಕ್ಯೈಃ ಅಸ್ಯೋದ್ಭವಾದ್ದಮಶೇಷ ವಿಶೇಷತುರ್ಗಂಧಂ ಸದಾ ಪ್ರಿಯತಂ ಸನ್ನಮಾಮಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಡಂ ಭಜೆ ತಾಪತ್ರಯಾಪಹಂ ತತ್ಶ್ರೀಮण्डलविद्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुं मम नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः जलज्येष्ठनिभाकारं जगदीशप्रसादं जगतीतलविख्यातं जगन्नाथगुरुं भजे तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट्चक्रवर्तिनं श्रीगुरुभ्यो नमः हरिः ओम् ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಐದನೇ ಸಂಧಿ ವಿಭೂತಿ ಸಂಧಿ, ಅದರಲ್ಲಿ 8ನೇ ಪದ್ಯ. ಹೌದಲ್ಲ? ಹೌದು, 8ನೇ ಪದ್ಯ ಆಗಬೇಕಿದೆ. ವಾರಿಯೊಳಗಿಪ್ಪತ್ತ ನಾಲ್ಕು ಸಾವಿರದ ಮೇಲ್ಮುನ್ನೂರು 17 ನಿಪರೂಪವು ಶ್ರೀ ತುಳಸಿದಳದಿ 161 ಪುಷ್ಪತಿ 3 ದಶದೀಪದೊಳು 403 ಸುಮೂರ್ತಿಗಳು ಗಂಧದೊಳಗಿರುತಿಹವು. ನಾವು ಮಾಡುವಂತಹ ಪೂಜೆಗೆ, ಆ ಪೂಜೆಗೆ ಏನೇನೋ ಸಾಧನಗಳಿವೆಯೋ ಆಯಾಯ ಸಾಧನಗಳಲ್ಲಿ ಪರಮಾತ್ಮ ಎಷ್ಟೆಷ್ಟು ರೂಪದಿಂದ ಇದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೋಡಿ. ವಾರಿಯೊಳಗೆ ನಾವೇನು ಕಲಶವನ್ನ ಪ್ರತಿಷ್ಠಾಪನೆ ಮಾಡಿ ನೀರನ್ನ ಹಾಕಿ ಅಲ್ಲಿ ತತ್ವಾಭಿಮಾನಿ ದೇವತೆಗಳನ್ನ ಆವಾಹನೆ ಮಾಡ್ತೇವೆ. ವರುಣ ಮೊದಲ ತತ್ವಾಭಿಮಾನಿ ದೇವತೆಗಳನ್ನ, ಶಿವಶುಮಾರಾದಿ ದೇವತೆಗಳನ್ನ ಆವಾಹನೆ ಮಾಡ್ತೇವೆ. ನಾವು ಬೇರೆ ಬೇರೆ ನೀರನ್ನೆಲ್ಲ ತಂದಿರ್ತೇವೆ, ಹೌದು. ಆದರೆ ಏನು ಕಲಶ ಪ್ರತಿಷ್ಠಾಪನೆ ಮಾಡ್ತೇವೆ ಪೂಜೆ ಮಾಡಬೇಕಾದ್ರೆ, ದೇವರಿಗೆ ಅಭಿಷೇಕ ಮಾಡತಕ್ಕ ನೀರಿನೊಳಗೆ 24 ರೂಪದಿಂದ ಇರ್ತಾನೆ ಪರಮಾತ್ಮ. 24 ರೂಪದಿಂದ ಅಭಿಷೇಕ ಮಾಡತಕ್ಕ ನೀರಿನೊಳಗೆ ಇರ್ತಾನೆ. ತುಳಸಿ ದಳದಲ್ಲಿ ಎಷ್ಟಿರ್ತಾನೆ ಅಂತಂದ್ರೆ 32,000 ಮೇಲೆ. 32,000 ಅಂತಂದ್ರೆ 5,000 ಅಂತ ಅರ್ಥ. 5,000 ಮೇಲೆ 317 ನಿಪ 317. ಹಾಗಾದ್ರೆ ಒಂದು ತುಳಸಿ ದಳದಲ್ಲಿ 5,317 ರೂಪಗಳು ಇರ್ತವೆ. ಒಂದೊಂದು ದಳದಲ್ಲಿರಿ, ಎಷ್ಟು ಅದ್ಭುತ. ಪುಷ್ಪಗಳಲ್ಲಿ ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹ ಪ್ರತಿಯೊಂದು ಪುಷ್ಪಗಳಲ್ಲಿ ಎಷ್ಟಿರ್ತಾನೆ ಪರಮಾತ್ಮ ರೂಪಗಳು ಅಂತಂದ್ರೆ 161 ಭಗವದ್ ರೂಪಗಳು. 161 ಎಲ್ಲವೂ ಆಯಾಯ ಅಕ್ಷರಗಳ ಇಟ್ಟ ಹಾಗೆ ನಾವು ನೋಡ್ಕೊಳ್ಬೇಕು. ಪೂ ಅಂತಂದ್ರೆ 1, ಶ 6, ಮತ್ತೆ ಪ 1, ಆದ್ರೆ 161 ರೂಪಗಳು. ದಶಮೂರಧಿಕ 3 ಅಧಿಕ 10ಕ್ಕೆ 3 13 ರೂಪದಿಂದ ನಾವು ಪರಮಾತ್ಮನಿಗೆ ಏನ್ ದೀಪವನ್ನ ಸಮರ್ಪಣೆ ಮಾಡ್ತೇವೆ. ಆ ದೀಪ
ಪರಮಾತ್ಮ ಇರ್ತಾನೆ. ಆ ದೀಪದಲ್ಲಿ 13 ರೂಪದಿಂದ, ಗಂಧದಲ್ಲಿ ಪರಮಾತ್ಮ ನಾವು ಗಂಧವನ್ನು ಸಮರ್ಪಣೆ ಮಾಡ್ತೇವೆ. ಅದರಲ್ಲಿ ಎಷ್ಟು ರೂಪದಿಂದ? 403 ರೂಪದಿಂದ ಆ ಗಂಧದಲ್ಲಿ ಇರ್ತಾನೆ. ಅಂದ್ರೆ ಈಗ ನಾವು ಒಂದು ಗಂಧವನ್ನ ಎಲ್ಲರೂ ಏರಿಸೋ ಪದ್ಧತಿ ಹೇಗೆ ಏರಿಸ್ಬೇಕು ಗಂಧವನ್ನ ಅಂತಂದ್ರೆ, ಗಂಧ ಏನೋ ತೇತೇವೆ, ಅದನ್ನ ಒಂದು ಬಟ್ಟೆಗೆ ಹಾಕಿಕೊಂಡು ಗಟ್ಟಿ ಮಾಡಿ ಉಂಡೆ ಮಾಡಿಡ್ಬೇಕ್ರಿ. ನೀವ್ ಎಷ್ಟು ಉಂಡೆ ಮಾಡ್ತೀರೋ ಅಷ್ಟಷ್ಟು ಒಂದೊಂದು ಸಣ್ಣ ಸಣ್ಣ ಉಂಡೆಗಳಲ್ಲಿ 103 ರೂಪಗಳು ಬರ್ತವೆ ನೋಡಿ. ಅಯ್ಯೋ, ಏನ್ ಉಂಡೆ ಮಾಡಿದ್ರು ಏನ್ ಹಚ್ಚರೆ, ನಾವೇ ಹಚ್ಕೊಳ್ಬ, ನೀರಲ್ಲಿ ಹಾಕೊಂಡು ನೀರಾಗೆ ಹಚ್ಬಿಟ್ರೆ ಆಯ್ತು. ಯಾವ್ದನ್ ಬಟ್ಟೆಯಲ್ಲಿ ಹಾಕೋ, ಆ ನೀರ್ ತೆಗಿ, ಉಂಡೆ ಮಾಡು, ಅಲ್ಲಿಡು, ಕಷ್ಟ ಆಗತ್ತೆ ಅದೆಲ್ಲ ಹಚ್ಚೋದು. ಹೌದಾ? ಯಾರೇ ಎಲ್ಲ ಹೇಗ್ ಹಚ್ತೀರಿ ನೀವೆಲ್ಲ? ಉಂಡೆನೆ ಹಚ್ತಿರೋ ಅಥವಾ ಹೇಗ್ ತೆಗೆದಿರ್ತೀರ ಹಾಗೆ ಹಚ್ತಿರೋ? ಹಾಗೆ ಹಚ್ತೀವಿ, ಆಮೇಲೆ 1-2 ಉಂಡೆ ಇಡ್ತೀವಿ ಸಾಲಿಗ್ರಾಮದ ಮೇಲೆ. ಹಾ ಹಾ ಇನ್ಮೇಲಿಂದ ಹಚ್ಚಲ್ಲ, ಬರೀ ಉಂಡೆ ಇಡ್ತೀವಿ ಅಷ್ಟೇ ಆಚಾರ್ಯ. ಅಲ್ಲ, ನಂದೇನು ಅಂತಂದ್ರೆ ಸಂಪೂರ್ಣ ಒಂದು ಉಂಡೆ ಮಾಡಿ ತೆಗೆದಿದ್ದನ್ನ ಅದನ್ನ ಪರಮಾತ್ಮ ಸಾಲಿಗ್ರಾಮದ ಮೇಲೆ ಏರಿಸ್ಬಿಡ್ರಿ. ಅದ ಏರಿಸಿದ ಮೇಲೆ ಆ ಉಂಡೆಯನ್ನ ತೆಗೆದುಕೊಳ್ರಿ. ಅಂದ್ರೆ ಇತರ ದೇವತೆಗಳಿಗೆಲ್ಲ ಏರಿಸ್ಬೇಕಲ್ಲ, ಅವಾಗ ಸಣ್ಣ ಸಣ್ಣ ಉಂಡೆ ಮಾಡಿ ಸಾಲಿಗ್ರಾಮದ ಮೇಲೆ ಇಟ್ಟು ದೇವರ ನಿರ್ಮಾಲ್ಯವೇನೆ ಇತರ ದೇವತೆಗಳು ಏರಿಸೋದು. ಅವರೆಲ್ಲ ಇಟ್ಕೊಳ್ಳೋ ದೇವರ ನಿರ್ಮಾಲ್ಯವೇನೆ ಅಷ್ಟೇ. ತುಳಸಿ ಆಗ್ಲಿ, ಹೂ ಆಗ್ಲಿ, ಗಂಧ ಆಗ್ಲಿ, ಏನೇ ಆಗ್ಲಿ, ದೇವರ ನಿರ್ಮಾಲ್ಯ, ದೇವರಿಗೆ ಸಮರ್ಪಿತವಾಗದೇ ಇರುವಂತದ್ದನ್ನ ಯಾರು ಸ್ವೀಕಾರ ಮಾಡೋದಿಲ್ಲ. ಇವನ್ ಪಿತೃದೇವತೆಗಳು ಸ್ವೀಕಾರ ಮಾಡೋದಿಲ್ಲ. ಶ್ರಾದ್ದದಲ್ಲೂ ಅಷ್ಟೇ ದೇವರಿಗೆ ಸಮರ್ಪಿತವಾದ ತುಳಸಿ, ದೇವರಿಗೆ ಸಮರ್ಪಿತವಾದ ಪುಷ್ಪ, ದೇವರಿಗೆ ಸಮರ್ಪಿತವಾದ ಗಂಧ ಅಕ್ಷತೆಗಳೇ ಬೇಕು ಪಿತೃದೇವತೆಗಳಿಗೆ. ಆದ್ದರಿಂದ ಅದು ಬಹಳ ಮುಖ್ಯ. ದೇವರಿಗೆ ಸಮರ್ಪಣೆ ಆಗಬೇಕು. ಈಗ ನಿಮ್ಮ ಹತ್ರ ಎಷ್ಟು ತುಳಸಿ ಇದೆನೋ ಅಷ್ಟು ಕೈಯಲ್ಲಿ ತಗೊಳ್ಳಿ, ಸ್ವಲ್ಪ ಸಾಲಿಗ್ರಾಮದ ಮೇಲೆ ಇಡಿ, ವಾಪಸ್ ತೆಗೆದುಕೊಳ್ಳಿ ಕೈಯಲ್ಲಿ. ಆವಾಗ ಮತ್ತೆ ಇನ್ನೊಮ್ಮೆ ಒಂದೊಂದು ದಳ ಅಂತ ಹೇಳಿ ಸಾಲಿಗ್ರಾಮದ ಮೇಲೆ ಏರಿಸಿ, ಉಳಿದಿದ್ದನ್ನ ಬೇರೆ ದೇವತೆಗಳಿಗೂ ಏರಿಸಿ. ನಿರ್ಮಾಲ್ಯ ಅಂತ ಅವರಿಗೆ ಹಾಗದು. ಪುಷ್ಪವೂ ಅಷ್ಟೇ ಹೀಗೆ ಮಾಡಿದಾಗ, ಅಂದ್ರೆ ನಾವು ಎಷ್ಟು ಉಂಡೆ ಮಾಡ್ತೇವೋ ಅಷ್ಟಷ್ಟು ಉಂಡೆಗಳಲ್ಲೂ ಕೂಡ ಪರಮಾತ್ಮನ ಇಷ್ಟು ರೂಪಗಳು ಬರ್ತವೆ. 403 ರೂಪ, 400 ರೂಪಗಳು ಪ್ರತಿಯೊಂದು ಉಂಡೆಗಳಲ್ಲೂ ಬರ್ತವೆ. ಈ ರೀತಿ ಬದಲಾವಣೆ ಮಾಡ್ಕೊಳ್ತೀವಿ. ಪೂಜೆ ಅಂತಂದ್ರೆ ಏನು ಅಂತಂದ್ರೆ, ಅನೇಕ ಬಾರಿ ಹೇಳಿದ್ದೇನೆ, ನಮ್ಮ ಬಿಂಬ ರೂಪನಾದ ಪರಮಾತ್ಮನಿಗೂ ಪ್ರತಿಮೆಯಲ್ಲಿ ಇರುವಂತಹ ಆ ಪ್ರತಿಮಾದಲ್ಲಿರುವಂತಹ ಪರಮಾತ್ಮನಿಗೂ ಐಕ್ಯ ಚಿಂತನೆ. ಗಂಧದಲ್ಲಿರುವಂತಹ ಭಗವದ್ ರೂಪಗಳಿಗೆ, ಪುಷ್ಪದಲ್ಲಿರುವಂತಹ, ನೀರಿನಲ್ಲಿರುವಂತಹ, ತುಳಸಿ ದಳದಲ್ಲಿರುವಂತಹ ಪ್ರತಿಯೊಂದು ಭಗವದ್ ರೂಪಗಳ ಚಿಂತನೆ ಏನಿದೆ, ಈ ಭಗವದ್ ರೂಪಗಳು ಪ್ರತಿಮೆಯಲ್ಲಿರುವಂತಹ ಭಗವದ್ ರೂಪ ಎರಡೂ ಒಂದೇ ಅಂತ ಐಕ್ಯ ಚಿಂತನೆಯೇ ಪೂಜೆ. ನಮ್ಮಲ್ಲೂ ಐಕ್ಯ ಚಿಂತನೆ ಇದೆ, ಅದು ಪರಮಾತ್ಮ ವಿಷಯ ಐಕ್ಯ ಚಿಂತನೆ ಅಷ್ಟೇ. ನಾವು ಅಭೇದವನ್ನು ಒಪ್ಪೋದೇ ಇಲ್ಲ ಅಂತಲ್ಲ, ಅದು ಪರಮಾತ್ಮ ವಿಷಯಕ ಅಭೇದ ಮಾತ್ರ. ಜೀವ ಪರಮಾತ್ಮ ಒಂದೇ ಅಂತ ಸರ್ವಥ ಒಪ್ಪೋದಿಲ್ಲ, ಆಗೋದೂ ಇಲ್ಲ, ಅದು ಸರ್ವಥ ಆಗೋದಿಲ್ಲ. ಹೀಗೆ ಸಮೀಚೀನವಾಗಿ ಸುಮೂರ್ತಿಗಳ ಗಂಧದೊಳಗಿರುತಿಹವು ಇಷ್ಟು ರೂಪಗಳು, ಗಂಧ, ಪುಷ್ಪ, ನೀರು, ತುಳಸಿ, ದೀಪ, ಇವುಗಳಲ್ಲಿ ಪರಮಾತ್ಮನ ರೂಪಗಳು ಇಷ್ಟು ಇವೆ ಅನ್ನೋದನ್ನ ದಾಸರು ಹೇಳ್ತಾ ಇದ್ದಾರೆ. ಆಚಾರ್ಯ, ನನ್ಗ ತುಳಸಿದು ಮಿಸ್ ಆಗೋಯ್ತು. ತುಳಸಿನಲ್ಲಿ ಎಷ್ಟು ರೂಪದಲ್ಲಿರೋದು ಅಂತ ಹೇಳಿದ್ರಿ? 5,000 ಒಂದೇ ನಿಮಿಷ. 5,317. 5,317. ಓಕೆ, ಥ್ಯಾಂಕ್ ಯು. 317 ರೂಪದಿಂದ
ಆಚಾರ್ಯ ತುಳಸಿ ಅದನ್ನ ನಂಬರ್ ಹಾಕಿದ್ರೆ ಅಷ್ಟ್ ನಂಬರ್ ಬರೋದಲ್ಲ ಅದರಲ್ಲಿ. ಹೌದು ಹೌದು ಹೌದು, ಅದು ಬರೋದಿಲ್ಲ. ಅದು ಅಕ್ಷರ ಇಟ್ಕೊಂಡಾಗ್ಲೂ ಕೂಡ ಬರೋದಿಲ್ಲ ಅದು. ದಾಸರೇ ಹೇಳಿದ್ದಾರೆ ಇಲ್ಲಿ. ಶ್ರೀ ತುಳಸಿ ಅಂತ ಹಾಕಿದ್ರೆ ಬರುತ್ತೆ ಆಚಾರ್ಯ. ಶ್ರೀ ಶ್ರೀ ತುಳಸಿ ಅಂತ ತುಳಸಿ ಹಾಕ್ಬೇಕು. ಹೌದು 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 ಹೌದು. ಶ್ರೀ ತುಳಸಿ ಅಂದ್ರೆ ಅಲ್ಲಿ ಶ್ರೀ ಅಂತ ಇರೋದು ಯಾಕೆ ಅಂತಂದ್ರೆ, ಬೇರೆ ಬೇರೆ ಈ ನೀರು, ಪುಷ್ಪ, ಗಂಧದಲ್ಲಿ ಬರೀ ಪರಮಾತ್ಮ ರೂಪಗಳು ಮಾತ್ರ ಇರ್ತದೆ. ಶ್ರೀಯಲ್ಲಿ ರಮಾ ಸನ್ನಿಧಾನಯುಕ್ತವಾಗಿ ಪರಮಾತ್ಮ ರೂಪ ಇರ್ತದೆ. ಸರಿನಾ? ಅದನ್ನ ಶ್ರೀ ತುಳಸಿ. ಎಲ್ಲಾ ಇದ್ರೂ ಒಂದು ತುಳಸಿ ದಳ ಇಲ್ಲ ಅಂದ್ರೆ ಪೂಜೆನೇ ಅಲ್ಲ. ತುಳಸಿ ದಳ ಬಹಳ ಮುಖ್ಯ. ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರಿತ ಕೊಳ್ಳನೋ. ಎಂತಹ ಮಂತ್ರ ಮಹಾಮಂತ್ರಗಳನ್ನೇ ಹೇಳಿ, ಅದ್ರ ಒಂದು ತುಳಸಿ ಪೂಜೆ, ಒಂದು ತುಳಸಿ ದಳ ಇಲ್ಲದೆ ಸ್ವೀಕಾರ ಸರ್ವಥಾ ಮಾಡೋದಿಲ್ಲ. ಯಾಕೆ? ರಮಾ ಸನ್ನಿಧಾನವೇ ಇಲ್ಲ ಅಂತ. ಮುಖ್ಯ, ಅದಕ್ಕೆ ಅಷ್ಟು ತುಳಸಿ ಬಹಳ ಮುಖ್ಯ. ಸರಿ, ಮುಂದೆ ಹೋಗೋಣ. ಪ್ರಶ್ನೆ ಏನಿಲ್ಲಲ್ಲ, ಮುಂದೆ ಹೋಗೋಣವಲ್ಲ? ಸರಿ, ಸರಿ. ಮುಂದೋಗೋಣ. ಒಂದು ಪ್ರಶ್ನೆ ಅಷ್ಟದಳ ಆಚಾರ್ಯ. ಸದೃಢ. ಹೇಳಿ. ಇದು ಏನಂದ್ರೆ ಲಕ್ಷ್ಮೀ ದೇವಿ ಯಾವಾಗಲೂ ನಿತ್ಯ ಅವಿಯೋಗಿನಿ ಅಂತಾರಲ್ಲ, ತುಳಸಿನಲ್ಲಿ ಲಕ್ಷ್ಮಿ ಹಾ. ಇದ್ರೆ ಅದು ಯಾವ ರೂಪ? ಅದು ಬೇರೆ ರೂಪನ? ಎಲ್ಲ ಕಡೆನೂ ಲಕ್ಷ್ಮಿ ಇರ್ತಾಳಲ್ವಾ ಅವ್ರ ಜೊತೆಗೆ, ಪರಮಾತ್ಮನ ಜೊತೆಗೆ? ಅಲ್ಲ, ವಿಶೇಷ ಸನ್ನಿಧಾನ ಅದರಲ್ಲಿ ಜಾಸ್ತಿ ಸಾನ್ನಿಧ್ಯ. ಈಗ ಎಲ್ಲರೂ ಇರ್ತಾರೆ, ಭಾರಿ ಬುದ್ಧಿವಂತನು ನೀನು ಅಂತಂದ್ರೆ ಯಾರೋ ಒಬ್ಬ ಶಿಷ್ಯ ಅದ್ಭುತವಾಗಿ ಹೇಳ್ತಾನೆ, ಬುದ್ಧಿವಂತನು ನೀನು ಅಂತಂದ್ರೆ ಉಳಿದವರಿಗೆ ಬುದ್ಧಿ ಇಲ್ಲ ಅಂತಲ್ಲ, ಅವರಿಗಿಂತ ಇವನಿಗೆ ಜಾಸ್ತಿ ಬುದ್ಧಿ ಇದೆ ಅಂತ ಅರ್ಥ. ಅರ್ಥ ಆಯ್ತು, ಆಯ್ತು. ಅಲ್ಲ, ಹಂಗೆ ಬೇರೆ ಕಡೆ ರಮಾ ಸನ್ನಿಧಾನ ಇಲ್ಲ ಅಂತಲ್ಲ, ಆದ್ರೆ ಈ ತುಳಸಿಯಲ್ಲಿ ವಿಶೇಷ ಸನ್ನಿಧಾನ ಇದೆ ಅಂತ ಅರ್ಥ. ಒಟ್ಟಾರೆ ಹೆಂಗಾರ ಮಾಡಿ ತುಳಸಿ ಬೆಳೆಸ್ಬೇಕು. ಹೌದು, ಅದೇ ಕಷ್ಟ ಆಗಿದೆ ಈಗ. ನಾವ್ ಇಲ್ಲಿಂದ ಇಂಡಿಯಾ ಕಳ್ಸಿದ್ವಿ ಒಂದೆರಡು ಸರ್ತಿ. ಹೌದಾ? ಕ್ಯಾರಿ ಅನ್ನ ತಗೊಂಡು ಹೋದ್ಲು. ಒಂದು ವಾರದಲ್ಲಿ ಅದನ್ನ ಫಿನಿಶ್ ಮಾಡ್ಬಿಟ್ರು. ಅದರಲ್ಲೂ ಎಂಥ ವಿಶೇಷ ಅಂತಂದ್ರೆ, ದೇವರ ಮುಂದೆ ದೀಪ ಹಚ್ಚಬೇಕಾದ್ರೆ ತುಳಸಿ ಕಾಷ್ಟಕ್ಕೆ ಹಚ್ಚಿ ದೀಪ ಹಚ್ಚಿದ್ರೆ ಅಶ್ವಮೇಧ ಯಾಗದ ಫಲ ಇದೆ. ನಾವ್ ಯಾವ್ದೋ ಬಿದಿರು ಕಡ್ಡಿಯಿಂದ ಹಚ್ಚೋದಲ್ಲ. ಕಡ್ಡಿಯನ್ನು ಕೊರಿತೇವೆ, ಅದೆಲ್ಲ ಒಂಥರ ಬಿದಿರು, ಯಾವ್ದೋ ಕಟ್ಟಿಗೆಯಿಂದ ಮಾಡಿರುವಂಥದ್ದು. ಅದರಿಂದ ಬಂದಿರುವಂತಹ ಆ ಬೆಂಕಿಯನ್ನ ಕಾಷ್ಟಕ್ಕೆ ತುಳಸಿ ಕಾಷ್ಟಕ್ಕೆ ಹಚ್ಚಿದಾಗ, ಅದರಿಂದ ನಾವು ದೀಪ ಹಚ್ಚಿದಾಗ ಅಶ್ವಮೇಧ ಯಾಗದ ಫಲ ಇದೆ. ಅದಕ್ಕೂ ಬಿದಿರಿಂದನೇ ಹಚ್ಬೇಕಲ್ಲ? ಯಾವುದು? ಅಲ್ಲ, ಹಚ್ಚೋದಿರ್ಲಿ, ಆಮೇಲೆ ಅದಕ್ಕೆ ತುಳಸಿ ಕಾಷ್ಟ ಮುಖ್ಯ. ಕಾಷ್ಟ, ತುಳಸಿ ಕಾಷ್ಟ ಸುಲಭ ಸಿಗದ, ಆ ಗಿಡ ಒಣಗೋಗ್ತಾ ಇರ್ತಾವ. ಅದು ಭಾರಿ, ಅದು ಒಂದ್ಸರ್ತಿ ಹಚ್ಚಿದ್ರೆ ಅದು ಸ್ವಲ್ಪ ಹಚ್ಚಬೇಕಾದ್ರೆ ಕಷ್ಟ, ಫಸ್ಟ್ ಹತ್ತೋದು ಕಷ್ಟ ಆಗತ್ತೆ. ಹಚ್ಚಿದ ಮೇಲೆ ಏನದನ್ನ ಆರಿಸ್ತೇವಲ್ಲ, ಆರಿಸೋದಂದ್ರೆ ಅದು ಎಣ್ಣೆಯಲ್ಲಿ ಎದ್ದು ಬಿಡ್ಬೇಕು ಅದನ್ನ. ಅದು ಆ ತುದಿ ಎಣ್ಣೆಯನ್ನು ಹೀರ್ಕೊಳ್ಳತ್ತೆ. ನೆಕ್ಸ್ಟ್ ಸರ್ತಿ ಹಚ್ಚಬೇಕಾದ್ರೆ ಬೇಗ ಹತ್ತತ್ತೆ. ಬಹಳ ಹೊತ್ತನ ಇರ್ತದೆ ಅದಕ್ಕೆ, ಬೇಗ ಅದು ಸುಟ್ಕೊಂಡು ಬರುತ್ತೆ ಅಂತಿಲ್ಲ. ಅದರ ತುದಿ ಎಲ್ಲಿ ಹಚ್ಚಿರುತ್ತೇವೋ ಅದು ತುದಿಯನ್ನು ಎಣ್ಣೆಯಲ್ಲಿ ಎದ್ದಬೇಕು. ಅವಾಗ ಅದು ಹೀರ್ಕೊಳ್ಳುತ್ತೆ, ಹೀರ್ಕೊಂಡು ಇಟ್ಕೊಂಡಿರ್ತದೆ.
ನೆಕ್ಸ್ಟ್ ಸರ್ತಿ ಹಚ್ಚಬೇಕಾ ಒಳ್ಳೆ ಬತ್ತಿಗೆ ಹಚ್ಚೇನೆ ಹತ್ತತ್ತದು. ಹ್ಮ್ ನಿಧಾನ ಉರಿಯುತ್ತೆ. ನಾವು ಸರ್ಕಸ್ ಮಾಡ್ತೇವೆ, ಒಂದೇ ಕಡ್ಡಿಯಿಂದ 2 ದೀಪ ಹಚ್ಚೋಣ ಇವತ್ತು ಅಂತ ಹೇಳಿ ಏನೇನೋ ಮಾಡ್ತಿರ್ತೇವೆ, ಕಡ್ಡಿ ಒಣಗೆ ಹೋಗ್ಬಿಡ್ತದೆ. ನಾ ಮುಂದ ನೀವು ಕಾಯ್ತಿರ್ತದ ಅದು ಉರಿದು ಹೋಗ್ಲಿಕ್ಕೆ. ಆ ತುಳಸಿ ಕಾಷ್ಟ ಹಾಗಲ್ಲ, ನಿಧಾನ ಎಣ್ಣೆಯಲ್ಲಿ ಎದ್ದಿದ್ರೆ ಅದು ನಿಧಾನ ಉರಿಯುತ್ತೆ. ಅದರಿಂದ ಅಷ್ಟು ಫಲ ಇದೆ. ಈಗ ಅಕಸ್ಮಾತ್ ತುಳಸಿ ಇಲ್ಲಪ್ಪ, ಏನ್ ಮಾಡೋದು ಅಂತ ಪ್ರಶ್ನೆ, ಹೌದಾ? ಸಿಗುದಿಲ್ಲ, ಅವಾಗಾದ್ರೂ ಏನ್ ಮಾಡೋದು? ತುಳಸಿ ಕಾಷ್ಟವನ್ನ ಏರಿಸಿ ಆದ್ರೂ ಪೂಜೆ ಮಾಡಿ ಅಂತ ಹೇಳುತ್ತೆ. ತುಳಸಿ ಕಾಷ್ಟವನ್ನ ಆದ್ರೂ ಪೂಜೆ ಮಾಡಿ. ನಾವು ಸ್ನಾನ ಮಾಡ್ಬೇಕಾದ್ರೂ ಕೂಡ ಅಷ್ಟೇ. ಮೃತ್ತಿಕಾ ಸ್ನಾನ ಅಂತಂದ್ರೆ ಎಲ್ಲೋ ಇರೋ ಮಣ್ಣನ್ನ ತಂದು ಮೈಗೆ ಹಚ್ಕೊಳ್ಳೋದಲ್ಲ, ತುಳಸಿ ಮೃತ್ತಿಕೆ ಆಗಿರ್ಬೇಕದು. ತುಳಸಿ ಕೆಳಗಡೆ ಇರುವಂತಹ ಮಣ್ಣೇ ಆಗಿರ್ಬೇಕದು. ಅದು ಮೃತ್ತಿಕಾ ಸ್ನಾನದ ಫಲ ಬರ್ತದೆ. ಅದರಿಂದ ತುಳಸಿ ಬಹಳ ಶ್ರೇಷ್ಠವಾದದ್ದು. ಇದು ಗೊತ್ತಿದ್ದಿಲ್ಲ ಋತಿಕ. ಮೃತ್ತಿಕಾ ಸ್ನಾನ ನಾವು ಮಾಡ್ಲೇಬೇಕು, ಪ್ರತಿಯೊಬ್ಬ ಪುರುಷರು ಮಾಡ್ಲೇಬೇಕು. ಪೂಜಾ ಅಲ್ಲ, ಅದು ಅಧಿಕಾರ ತುಳಸಿ ಬರಬೇಕು ಇದೆ ಮೃತ್ತಿಕಾ ಅಂತ ಸ್ನಾನ. ಗೊತ್ತಿದೆ. ಹಾ 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 ಮಾಡ್ಲೇಬೇಕು ಅದನ್ನ. ಯಾವಾಗ ಮಾಡ್ದೇನೇರು ಉಪಕರ್ಮದಲ್ಲಾರ ಮಾಡೇ ಮಾಡ್ತಾರ ಆಚಾರ್ಯ. ಹೌದು. ಒಂದ್ಸತಿ ಮಾಡೇ ಬೆಳಿಗ್ಗೆ ಮಾಡ್ತಾರೆ. ಎದ್ದ ತಕ್ಷಣ, ಈಗ ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಳ್ತೇವೆ. ನಿನ್ನೆ ಅಂಗಾರಕ್ಷತೆ ಹಣೆಯ ಮೇಲೆ ಇರೋದಿಲ್ಲ. ದೇವರ ಕೈ ಮುಗಿಯೋದಕ್ಕಿಂತ ಮುಂಚೆ, ಅಥವಾ ದೇವರ ಕೈ ಮುಗಿದ ಮೇಲೆ ತಲಬಾಗಲ ತೆಗೆದು ಯಾವ್ದಾದ್ರು ಗೋವುಗಳು, ಶುಭವಾದ ಲಕ್ಷಣ ಪ್ರಾಣಿಗಳೇನಾದ್ರೂ ಬಂದಿವೇನಾ, ಮುತ್ತೈದೆ ಬಂದಿದ್ದಾಳ, ಬ್ರಾಹ್ಮಣರು ಯಾರಾದ್ರೂ ಬರ್ತಾರ ಅಂತ ಸ್ವಲ್ಪ ನೋಡ್ಬೇಕು, ಮುಖ ದರ್ಶನ ಮೊದಲಿಗೆ. ಅವಾಗ ಹೋದಾಗ ಮುಂದಗಡೆ ಇರುವಂತಹ ತುಳಸಿಯ ಮೃತ್ತಿಕೆಯನ್ನ ಹಣೆಗೆ ಹಚ್ಕೊಳ್ಬೇಕು ಪುರುಷ. ಬರೀ ಹಣೆಯಿಂದ ಇರಬಾರದು ಅಂತ ಮೊದಲಿಗೆ ಮೃತ್ತಿಕಾ ಧಾರಣೆ. ಹೌದಾ? ಅದನ್ನ ಮಾಡ್ಲೇಬೇಕು. ಸ್ಥಾನಕ್ಕಿಂತ ಮುಂಚಿದ್ದಿದ್ದು, ಸ್ಥಾನದಲ್ಲಿ ಮತ್ತೆ ಆ ಮೃತ್ತಿಕಾ ಸ್ಥಾನ ಬೇರೆ, ಬರೀ ಹಣಿ ಇರಬಾರದು ಅಂತ. ಹಾಗೆ ಊರ್ಧ್ವ ಪುಂಡ್ರ ವಿಹೀನಸ್ಯ ಸ್ಮಶಾನ ಸದೃಶಂ ಮುಖಂ. ಊರ್ಧ್ವ ಪುಂಡ್ರ ವಿಹೀನನಾದವನ ಮುಖ ನೋಡಿದರೆ ಸ್ಮಶಾನ ನೋಡಿದ ಹಾಗೆ ಅಂತ. ಆದಿತ್ಯಮವಲೋಕಯೇತ್. ಅಕಸ್ಮಾತ್ ಆಗಿ ಊರ್ಧ್ವ ಪುಂಡ್ರ ರಹಿತನಾದ ವ್ಯಕ್ತಿಯ ಮುಖವನ್ನು ನೋಡಿದರೆ ಸೂರ್ಯನ ದರ್ಶನ ಮಾಡಬೇಕು, ಸೂರ್ಯ ದರ್ಶನ ಮಾಡಬೇಕು ಅಂತ ಹೇಳುತ್ತೆ. ಅಂದ್ರೆ ಈ ಮೃತ್ತಿಕೆಯಿಂದ ಊರ್ಧ್ವ ಪುಂಡ್ರ ಧಾರಣೆ ಮಾಡಬೇಕು ನಾವು. ಅಷ್ಟು ಅದ್ಭುತವಾದದ್ದು ಈ ತುಳಸಿ ಮೃತ್ತಿಗೆ, ತುಳಸಿ ಕಾಷ್ಟ, ತುಳಸಿ ದಳ ಎಲ್ಲವೂ ಹೌದು. ಸರಿ, ಮುಂದೆ ಹೋಗೋಣ. ಅಷ್ಟದಳ ಸದೃದಯ ಕಮಲ ಅಧಿಷ್ಠಿತನು ತಾನಾಗಿ ಸರ್ವೋತ್ಕೃಷ್ಟ ಮಹಿಮನು ದಳಗಳಲ್ಲಿ ಸಂಚರಿಸೊಳಗಿದ್ದು ದುಷ್ಟರಿಗೆ ದುರ್ಬುದ್ಧಿ ಕರ್ಮ ವಿಶಿಷ್ಟರಿಗೆ ಸುಜ್ಞಾನ ಧರ್ಮ ಪುಷ್ಟಿಗೈಸುತ ಸಂತೈಪ ನಿರ್ದುಷ್ಟ ಸುಖ ಪೂರ್ಣ. ಈ ಪರಮಾತ್ಮ ಏನಿದ್ದಾನೆ, ಸತ್ ಸರ್ವೋತ್ಕೃಷ್ಟ ಮಹಿಮನು, ಸರ್ವೋತ್ಕೃಷ್ಟ ಮಹಿಮ. ಎಲ್ಲಾ ಸರ್ವರು ಅಂತಂದ್ರೆ ಮೊದಲಿಗೆ ರಮಾ ಬ್ರಹ್ಮಾದಿ ದೇವತೆಗಳು, ಅವರಿಗಿಂತಲೂ ಉತ್ಕೃಷ್ಟವಾದ ಮಹಿಮೆ ಪರಮಾತ್ಮನದ್ದು. ಅವನೇನ್ ಮಾಡ್ತಾನೆ, ದುಷ್ಟರಾದ ಹೃದಯಗಳಲ್ಲಿ ಓಡಾಡ್ತಾನೆ. ನಿರ್ದುಷ್ಟರಾದ ಹೃದಯ ಅಂತ ಹಾಗೇನಿಲ್ಲ, ಈ ನಿರ್ದುಷ್ಟರಾದ ರಮಾ ಬ್ರಹ್ಮಾದಿಗಳಿಗಿಂತಲೂ ಉತ್ಕೃಷ್ಟನಾಗಿದ್ದಾನೆ ಪರಮಾತ್ಮ. ಅವನು ಹೃದಯಗಳಲ್ಲಿ ಓಡಾಡುತ್ತಾನೆ. ಹೃದಯದಲ್ಲಿ ಓಡಾಡೋದು ಅಂತಂದ್ರೆ ನಮ್ಮ ಹೃದಯಾಂತರ್ಗತವ ಅಷ್ಟದಳ ಪದ್ಮದಲ್ಲಿ ಆ ಅಷ್ಟದಳಗಳಲ್ಲಿ ಪರಮಾತ್ಮ ಸಂಚಾರ ಮಾಡ್ತಾನೆ. ಹೃದಯ ಕಮಲಾಧಿಷ್ಠಿತನು. ಸದ್ಹೃದಯ, ಆ ಹೃದಯದಲ್ಲಿ ಇರುವಂತಹ ಕಮಲ
ಏನಿದೆ ಅಷ್ಟದಳ ಕಮಲ, ಅದರಲ್ಲಿ ಅಧಿಷ್ಠಿತನಾಗಿದ್ದಾನೆ ಪರಮಾತ್ಮ. ದಳಗಳಲ್ಲಿ ಸಂಚರಿಸುತ್ತ ಒಳಗಿದ್ದು ಆಯಾಯ ದಳಗಳಲ್ಲಿ ಸಂಚಾರ ಮಾಡ್ತಾನೆ. ಏನಪ್ಪ ಸಂಚಾರ ಮಾಡೋದು? ಯಾವ ನಾಮಕ ಪರಮಾತ್ಮ ಅಂದ್ರೆ ನೋಡ್ರಿ, ಹೊಸದಾಗಿ ಹೇಳ್ತಾರೆ, ಆ ಅಷ್ಟದಳ ಪದ್ಮದಲ್ಲಿ ಇರುವಂತಹ ಪರಮಾತ್ಮನ ಹೆಸರು ಮೂಲೇಶ ಅಂತ. ಯಾಕೆ ಅಂತಂದ್ರೆ ಆ ಅಷ್ಟ ದಳಗಳ ಮೂಲೆಯಲ್ಲಿಯೇ ಇರ್ತಾನೆ ಪರಮಾತ್ಮ. ಅದನ್ನೇ ಹೇಳಿದ್ದು, ಆಯಾಯ ಸ್ಥಾನಗತ ವಾಚ್ಯನಾಗ್ತಾನೆ, ಆಯಾಯ ದ್ರವ್ಯಗತ ವಾಚ್ಯನಾಗ್ತಾನೆ ಪರಮಾತ್ಮ. ಅವನು ಎಲ್ಲೆಲ್ಲಿ ಇರ್ತಾನೋ ಆಯಾ ಸ್ಥಾನದಿಂದ ವಾಚ್ಯನಾಗ್ತಾನೆ. ಮೂಲದಲ್ಲಿ ಇರ್ತಾನೆ, ಅವನು ಮೂಲೇಶ ನಾಮಕ ಪರಮಾತ್ಮ. ಹೇಗೆ? ಅಷ್ಟಬಾಹು ಯುಕ್ತನಾಗಿರ್ತಾನೆ ಪರಮಾತ್ಮ. ಬಾಹುಗಳು ಅವನಿಗೆ ಇರ್ತವೆ. ಎಷ್ಟು ಆಕಾರ? ಅಂಗುಷ್ಟಾಗ್ರ ಪರಿಮಿತನಾಗಿರ್ತ, ನಮ್ಮ ಹೆಬ್ಬಟ್ಟಿನ ತುದಿ ಭಾಗದಷ್ಟು ಇರ್ತಾನೆ ಅವನ ರೂಪದ ಸೈಜು. ಅಂಗುಷ್ಟಾಕಾರದ ರೂಪ, ಅಷ್ಟ ಬಾಹುವಿನ ರೂಪ ಮೂಲೇಶ ನಾಮಕ ಪರಮಾತ್ಮ. ಪ್ರತಿಯೊಬ್ಬ ಹೃದಯ ಕಮಲದಲ್ಲಿ, ಆ ಅಷ್ಟದಳ ಕಮಲದಲ್ಲಿ, ಆ ಅಷ್ಟದಳಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಪರಮಾತ್ಮ. ಅದರಿಂದ ಏನು ಅಂತಂದ್ರೆ, ಯಾರು ದುಷ್ಟರೋ, ಸ್ವರೂಪದ ದುಷ್ಟರೋ ಅವರಿಗೆ ಮಿಥ್ಯಾಜ್ಞಾನವನ್ನ, ಮಿಶ್ರ ಜ್ಞಾನವನ್ನ ಕೊಡ್ತಾನೆ. ಭಗವದ್ವೇಷಿಗಳಾದವರಿಗೆ, ದುರ್ಮಾರ್ಗರಿಗೆ ಅವರಿಗೆ ದುರ್ಬುದ್ಧಿಯನ್ನ ಕೊಡ್ತಾನೆ. ಯಾರಲ್ಲಿ? ತನ್ನಲ್ಲಿ ಏನೇ. ಪರಮಾತ್ಮ ನಿರ್ಗುಣ ನಿರಾಕಾರ ಅಂತ ಈ ರೀತಿಯ ದುರ್ಬುದ್ಧಿಯನ್ನ, ತನ್ನ ವಿಷಯಕ ದುರ್ಬುದ್ಧಿಯನ್ನ ಕೊಡ್ತಾನೆ ದುಷ್ಟರಲ್ಲಿ ಇದ್ದಾಗ. ಶಿಷ್ಟರಲ್ಲಿ ಇದ್ದಾಗ, ಭಗವದ್ ಭಕ್ತರಲ್ಲಿ ಇದ್ದಾಗ ತಾನೇ ಸರ್ವೋತ್ತಮ ಎನ್ನುವಂತಹ ಅದ್ಭುತವಾದ ಜ್ಞಾನವನ್ನ ಸಜ್ಜನರಿಗೆ ಕೊಡ್ತಾನೆ. ಪಂಚವೇದಾತ್ಮಕ ಜ್ಞಾನವನ್ನ ಕೊಡ್ತಾನೆ. ಮುಕ್ತಿಯೋಗ್ಯ ಜೀವರಿಗೆ ಸುಜ್ಞಾನ, ಸತ್ಯವಾದ ಜ್ಞಾನವನ್ನ ಕೊಡ್ತಾನೆ. ಅವರ ಯೋಗ್ಯತೆ ತಕ್ಕ ಹಾಗೆ ನಿಜವಾದ ಜ್ಞಾನವನ್ನು ಕೊಡ್ತಾನೆ. ಧರ್ಮ ಸಂಪುಷ್ಟಿಗೈಸುತ್ತ, ಧರ್ಮ ಏನು? ಅವರವರು ಆಯಾಯ ಜೀವಿಗಳು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಧರ್ಮ ಕರ್ಮಗಳನ್ನ ಮಾಡಬೇಕು. ದುಷ್ಟರು ಪರಮಾತ್ಮನನ್ನ ವಿಪರೀತವಾಗಿಯೇ ತಿಳಿಬೇಕು, ಶಿಷ್ಟರು ಪರಮಾತ್ಮನನ್ನ ಸರಿಯಾಗಿ ತಿಳಿಬೇಕು. ಅವರವರ ಕರ್ಮವನ್ನ ಸಂಪುಷ್ಟಿಗೈಸ್ತಾನೆ, ಇನ್ನು ಬಲವನ್ನಾಗಿ ಮಾಡ್ತಾ ಹೋಗ್ತಾನೆ. ಅವರ ಸಾಧನೆಗಳನ್ನ ಪೂರ್ಣ ಮಾಡ್ತಾ ಹೋಗ್ತಾನೆ. ಅವರ ಸಾಧನೆಗಳು ಪಕ್ವವಾಗುವ ಹಾಗೆ ಪರಮಾತ್ಮ ಮಾಡ್ತಾನೆ. ನಿರ್ದುಷ್ಟ ಹೇಳ್ತಾರೆ ಇಲ್ಲಿ, ಸುಜ್ಞಾನ ಧರ್ಮ ಪುಷ್ಟಿಗೈಸುತ್ತ ಸಂತೈಪ. ಆ ದುರ್ಬುದ್ಧಿಗಳಿಗೆ ಎಷ್ಟೆಷ್ಟು ಪರಮಾತ್ಮನ ಮೇಲೆ ವಿರೋಧ ಬರ್ತದೋ, ನಿರ್ಗುಣ ನಿರಾಕಾರ ಅಂತ ಹೇಳ್ತಾರೋ ಅಷ್ಟಷ್ಟು ಅವರಿಗೆ ಆನಂದವನ್ನ ಉಂಟು ಮಾಡ್ತಾನೆ. ತಮೋಯೋಗ್ಯ ಯಾರು ಮುಕ್ತಿಯೋಗ್ಯ ಜೀವರಿಗೆ, ಸಜ್ಜನರಿಗೆ ಎಷ್ಟೆಷ್ಟು ಪರಮಾತ್ಮಗಳನ್ನ ಅವರು ತಿಳಿತಾರೋ ಅಷ್ಟಷ್ಟು ಅವರಿಗೆ ಆನಂದ ಹೆಚ್ಚುತ್ತಾ ಹೋಗುತ್ತೆ. ಇಬ್ಬರಿಗೂ ಆನಂದ ಸಿಗೋದೆ, ಆದ್ರೆ ಅದು ಅಂಧನ್ ತಮಸ್ಸಿಗೆ ಕಾರಣ, ಇದು ಮೋಕ್ಷಕ್ಕೆ ಕಾರಣ. ಅವರವರ ಯೋಗ್ಯತೆಯೇ ಅಷ್ಟು. ಅಲ್ಲ, ದುಷ್ಟರಲ್ಲೂ ಕೂಡ ಪರಮಾತ್ಮನಿದ್ದಾನೆ, ದುಷ್ಟ ಹೃದಯ ಕಮಲದಲ್ಲೂ ಕೂಡ ಪರಮಾತ್ಮನಿದ್ದಾನೆ, ಅವನಿಗೆ ಯಾವ ದೋಷ ಇಲ್ವಾ ಅಂತಂದ್ರೆ ನಿರ್ದುಷ್ಟ ಸುಖಪೂರ್ಣ. ಅಂತವರ ಹೃದಯ ಕಮಲದಲ್ಲಿ ಪರಮಾತ್ಮ ಇದ್ರೂ ಕೂಡ ನಿರ್ದುಷ್ಟನಾಗಿದ್ದಾನೆ, ಸುಖಪೂರ್ಣನಾಗಿದ್ದಾನೆ ಪರಮಾತ್ಮ. ಹೀಗೆ ಅವರವರ ವ್ಯಾಪಾರಗಳನ್ನ, ಅವರ ಮಾಡುವಂತಹ ಕರ್ಮಗಳಲ್ಲಿ ಸಂಪುಷ್ಟಿಯನ್ನ ಗೈಸುತ್ತಾ, ಅವರವರು ಮಾಡುವಂತಹ ಅವರವರ ಯೋಗ್ಯತೆಗೆ ಉಚಿತವಾದ ಕರ್ಮಗಳನ್ನು ಮಾಡ್ತಾ ಮಾಡ್ತವರಿಗೆ ಆನಂದವನ್ನು ಕೊಡ್ತಾನೆ. ಕೊನೆಗೆ ಲಿಂಗ ದೇಹ ಭಂಗವಾದ ಮೇಲೆ ದುಷ್ಟರಿಗೆ ಅಂಧಂತಮಸ್ಸು, ತಮ್ಮ ಮುಕ್ತಿಯೋಗ್ಯರಿಗೆ ಮೋಕ್ಷವನ್ನ ಕೊಡ್ತಾನೆ ಪರಮಾತ್ಮ. ಹೀಗೆ ಪರಮಾತ್ಮ ಅವರವರ ಯೋಗ್ಯತೆ ತಕ್ಕ ಹಾಗೆ ಮಾಡ್ತಾನೆ ಹೊರತು ಇವನದ್ದೇನೂ ಅಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೇಳಿ.
ನಮಸ್ಕಾರ ಆಚಾರ್ಯ. ಇದರಲ್ಲಿ ನಾವು ಭಗವದ್ಗೀತೆಯಲ್ಲಿ ನಾಹಂ ಕರ್ತ ನಮಸ್ಕಾರ ಹರಿಕರ್ತ ಆಚಾರ್ಯ. ಅನ್ನೋದು ಬೇಸಿಕಲಿ ನಿಮ್ಮ ಸ್ವಭಾವ ಪ್ರಕಾರ ನೀವು ಅನುಸರಿಸ್ಕೊತಿದೆ. ನೀವು ದುರ್ಬುದ್ಧಿ ಇದ್ರೆ ಅದನ್ನೇ ಹೌದು. ನಿಮ್ಗೆ ಮಾಡಿಸ್ತಾನೆ. ಅಂದ್ರೆ ದೇವರ ಇದಲ್ಲೇನ್ ಕೈ ಇಲ್ಲ. ನೀವು ಇಲ್ಲಿ ದುರ್ಯೋಧನದ ಎಕ್ಸಾಂಪಲ್ ಬರ್ದೆ, ನಿಮ್ಗೆ ಎಷ್ಟು ಜ್ಞಾನಿ ನೀನು ಯಾಕೆ ಇವೆಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ನನ್ಗೆ ಹೇಳ್ಬೇಡ್ರಿ, ನಂಗೆಲ್ಲ ಗೊತ್ತು, ಆದ್ರೆ ನಾನು ಇದೇ ಮಾಡ್ಕೊಂಡು ಅದೊಂದು ಸ್ವಭಾವ ಅಲ್ವಾ? ಹೌದೌದು. ಯಾಕೆಂದ್ರೆ ಒಬ್ಳು ಕೇಳ್ತಾ ಇರ್ಲು ಮಗಳು, ದೇವ್ರು ಮಾಡ್ತಾನೆ ಅಂತ ಹೇಳಿ ಮತ್ತೆ ಕೆಟ್ಟ ಕೆಲಸ ಯಾಕೆ ಮಾಡಿಸ್ತಾನೆ ಅಂತ. ಕೆಟ್ಟ ಕೆಲಸ ಮಾಡೋ ನೀವಿರೋ ನಿಮ್ ಯೋಗ್ಯತೆನೆ ಅಷ್ಟು, ಕೆಟ್ಟ ಕೆಲಸ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು, ದ್ವೇಷ ಅರ್ಪಣಮಸ್ತು. ನಮಸ್ಕಾರ ಗುರುಗಳು.